ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ಸಿಗೆ ಕೈಕೊಟ್ಟು ಹೋಗಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯ ವೇಳೆಯಲ್ಲಿ ಬಿಜೆಪಿ ಅವರಿಗೆ ಟಿಕೆಟ್ ಕೊಡಲಿಲ್ಲ ಎನ್ನುವ ಕಾರಣಕ್ಕೆ ಅವರು ಕಾಂಗ್ರೆಸ್ ಸೇರಿದ್ರು. ಈಗ ಕಾಂಗ್ರೆಸ್ನಲ್ಲಿ ತಮ್ಮ ಕೆಲಸ ಮುಗಿಸಿಕೊಂಡು ಎಲ್ಲ ಆಗಿದೆ, ಇನ್ನು ಬಿಜೆಪಿಗೆ ಹೋಗಿ ಸೇರ್ಕೊಂಡಿದ್ದಾರೆ. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ ಸುದ್ದಿಗುಂದು ಗುದ್ದು ಕಾರ್ಯಕ್ರಮ. ನಾನು ಅರ್ಫಾ ಮಂಚಿ. ಕೆಲಸ ಮುಗಿದ ಮೇಲೆ ಯಾರಾದ್ರೂ ಹೋದಲ್ಲಿ ಇರ್ತಾರ, ಮನೆಗೆ ಮಾಡುತ್ತಾರೆ. ಶೆಟ್ರು ಮಾಡಿದ್ದು ಇದನ್ನೇ. ಶೆಟ್ರಲ್ಲಿ ಭರವಸೆ ಇಟ್ಟಿತ್ತು, ಕಾಂಗ್ರೆಸ್ ಟಿಕೆಟ್ ಕೊಟ್ಟಿತ್ತು. ಮಾತ್ರ ಅಲ್ಲ, MLC ಕೂಡ ಮಾಡಿತ್ತು. ನಿನ್ನೆ ತನಕ ಬಿಜೆಪಿಗೆ ಹೋಗುವುದಿಲ್ಲ ಎಂದು ಅವರು ಹೇಳ್ತಿದ್ರು. ಇವತ್ತು ನೋಡುವಾಗ ದಿಲ್ಲಿಯಲ್ಲಿ ಹೋಗಿ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ. ಶೆಟ್ರು ವಿಶ್ವಾಸ ದ್ರೋಹ ಮಾಡಿದ್ದಾರೆ ಎಂದು ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ DK ಶಿವಕುಮಾರ್ ಆರಂಭಿಕ ಪ್ರತಿಕ್ರಿಯೆಯನ್ನು ಕೂಡ ನೀಡಿದ್ದಾರೆ. ನಂಬಿಕೆ ದ್ರೋಹ ಯಾರು, ಏನು, ಯಾವಾಗ ಮಾಡ್ತಾರೆ ಎನ್ನುವುದು ಗೊತ್ತೇ ಆಗುವುದಿಲ್ಲ. ಶೆಟ್ರು ಮಾಡಿದ್ದು ಕೂಡ ಈಗ ಯಾರಿಗೂ ಸುಳಿವು ಸಿಗದಂತೆ ಆಗಿದೆ. ಶೆಟ್ರಿಗೆ ಕಾಂಗ್ರೆಸ್ ಟಿಕೆಟ್ ನಲ್ಲಿ ಹುಬ್ಬಳ್ಳಿ ಕ್ಷೇತ್ರದಿಂದ ಗೆಲ್ಲಲು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸಾಧ್ಯವಾಗಿಲ್ಲ. ಶೆಟ್ರು ಗೆದ್ದಿದ್ರು. ಕರ್ನಾಟಕದಲ್ಲಿದ್ದ ಬಿಜೆಪಿ ಸರ್ಕಾರ ಹೋಗಿದೆ, ಕಾಂಗ್ರೆಸ್ ಸರ್ಕಾರ ಗೆದ್ದಿದೆ. ಕಾಂಗ್ರೆಸ್ ಅವರನ್ನ MLC ಕೂಡ ಮಾಡಿದೆ. ಅಂದ್ರೆ ಗೌರವದಲ್ಲೇ ನಡೆಸಿಕೊಂಡಿದ್ದ ಶೆಟ್ಟರನ್ನು ಬಿಜೆಪಿಯಲ್ಲಿದ್ದವರು ಎಂದು ಮೂಲೆಗೊತ್ತುವ ಕೆಲಸವನ್ನು ಮಾಡಿಲ್ಲ. ಇದು ಕಾಂಗ್ರೆಸ್ಸಿಗರ ಅಭಿಪ್ರಾಯ. ಆದ್ರೆ ಬಿಜೆಪಿಗೂ ಗೊತ್ತು, ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಶೆಟ್ಟರ್ ಮಗ್ಗುಲ ಮುಳ್ಳಾಗಬಾರದು ಎನ್ನುವ ಕಾರಣಕ್ಕೆ ಶೆಟ್ಟರ್ನವರು ವಾಪಸ್ ಕರೆಸಿಕೊಂಡಿದ್ದಾರೆ. ಶೆಟ್ಟರ್ ಹೇಳಿದ್ದು ಹಾಗೆ, ತಾನು ಪುನಃ ಬಿಜೆಪಿಗೆ ಸೇರ್ಪಡೆಯಾಗಬೇಕೆಂದು ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರ ದೊಡ್ಡ ಆಗ್ರಹ ಆಗಿತ್ತು. ಅದನ್ನು ಪೂರೈಸಿದ್ದೇನೆ. ಕೆಲವು ಕಾರಣಗಳಿಂದ ನಾನು ಬಿಜೆಪಿ ತೊರೆದದ್ದು. ಬಿಜೆಪಿ ಕಾರ್ಯಕರ್ತರ ಒತ್ತಾಯದ ಮೇರೆಗೆ ನಾನು ಬಿಜೆಪಿಗೆ ಮಾಡಿದ್ದು ಎಂದು ಹೇಳಿದ್ದಾರೆ. ಅವರಿಗೆ ಟಿಕೆಟ್ ಕೊಡದಾಗ, ಕಾಂಗ್ರೆಸ್ ಟಿಕೆಟ್ ಕೊಟ್ಟಾಗ ಬಿಜೆಪಿ ಕಾರ್ಯಕರ್ತರು ಎಲ್ಲಿ ಹೋಗಿದ್ರು? ಕೆಲಸ ಮುಗಿಸಿದ ಮೇಲೆ ಇನ್ಯಾಕೆ? ಆದರೆ ಇದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ನುಕ್ಸಾನ್ ಅಂತೂ ಆಗುವುದಿಲ್ಲ, ಆಗಲು ಸಾಧ್ಯವೂ ಇಲ್ಲ. ಶೆಟ್ರು ಎಲ್ಲಿಂದ ಗೆಲ್ತಿದ್ದರೋ ಬಿಜೆಪಿಯಲ್ಲಿ, ಅಲ್ಲಿ ಬಿಜೆಪಿಯೇ ಗೆದ್ದಿದೆ, ಕಾಂಗ್ರೆಸ್ ಗೆದ್ದಿಲ್ಲ. ಸಿದ್ದರಾಮಯ್ಯ ಅವರು ನೀಡಿದ ಶೆಟ್ರ ಬಿಜೆಪಿ ಸೇರ್ಪಡೆಯ ಕುರಿತ ಮೊದಲ ಪತ್ರಿಕೆಯಲ್ಲಿ ಇತ್ತೀಚೆಗೆ ನಾನು ಅವರಲ್ಲಿ ಮಾತಾಡಿದ್ದೆ. ಅವರು ಬಿಜೆಪಿಗೆ ಹೋಗುವುದಿಲ್ಲ ಎಂದು ಹೇಳಿದ್ರು. ಈಗ ನೋಡುವಾಗ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ ಎಂದು ಸಿದ್ದರಾಮಯ್ಯ ಹೇಳೋದು. ಯಾವುದೋ ಒಂದು ಒತ್ತಡದ ಹಿಂದೆ ಒಂದು ಕೆಲಸ ಆಗಿದೆ. ಬಿಜೆಪಿಗೆ ಅವರು ಸೇರಿದ್ದಾರೆ. ಸಿದ್ದರಾಮಯ್ಯರಿಗೂ ಗೊತ್ತಿಲ್ಲ, DKC ಗೊತ್ತಿಲ್ಲ. ಇವರಿಬ್ಬರು ಕಾಂಗ್ರೆಸ್ ನಾಯಕರು. ಅವರು ಬಿಜೆಪಿಗೆ ಸೇರುವುದಾದರೆ ಈ ಕಾಂಗ್ರೆಸ್ ನಾಯಕರಿಗೆ ಯಾಕೆ ನಾನು ಬಿಜೆಪಿಗೆ ಹೋಗುವೆ ಎಂದು ಡಂಗುರ ಸಾಕ್ತಾರೆ ಅಲ್ವಾ? ಕಾಂಗ್ರೆಸ್ಸಿನ ನಾಯಕರಿಗೆ ಕೆಲವು ವಿಚಾರಗಳನ್ನು ಕಾಂಗ್ರೆಸ್ಸಿಗರು ಅಡಗಿಸಿಡ್ತಾರೆ ಎಂದು ಇದರಿಂದ ಗೊತ್ತಾಗುತ್ತೆ. ಹಾಗಾಗಿ ನಾಯಕರಿಗೆ ಕಾಂಗ್ರೆಸ್ನಲ್ಲಿ ಬಹಳ ಸವಾಲು ಇದೆ. ಒಂದು ಕಡೆ ಇರುವ ಶಾಸಕರು ಸಚಿವ ಸ್ಥಾನಕ್ಕಾಗಿ ಕಾದು ಕುಳಿತಿದ್ದಾರೆ. ಸಿದ್ದರಾಮಯ್ಯರಿಗೆ 4 ಉಪಮುಖ್ಯಮಂತ್ರಿ ಇರಬೇಕು ಎಂದು ಹೇಳುವವರು ಇದ್ದಾರೆ. ಅಂದ್ರೆ ಕಾಂಗ್ರೆಸ್ಸಿಗರಲ್ಲಿ ಅಧಿಕಾರದ ವ್ಯಾಮೋಹ ಬಹಳ ಇದೆ ಎಂದು ಇದರಿಂದ ಅರ್ಥ ಮಾಡಿಕೊಳ್ಳಬಹುದು. ಜಗದೀಶ್ ಶೆಟ್ಟರ್ ಬಿಜೆಪಿಗೆ ಪುನಃ ಸೇರಿಕೊಂಡ್ರು. ಕಳೆದ ಸಲ ಬಿಜೆಪಿ ಟಿಕೆಟ್ ನಿರಾಕರಿಸಿದ್ದ ಲಕ್ಷ್ಮಣ ಸವದಿ ಅವರು ಯಾವಾಗ ಬಿಜೆಪಿಗೆ ಹೋಗ್ತಾರೆ ಎನ್ನುವ ಮಾತುಗಳು ಕಾಂಗ್ರೆಸ್ಸಿಗರಲ್ಲೂ ಕೆಲವು ಜನರು ಕೂಡ ಇದೇ ಮಾತನ್ನು ಹೇಳ್ತಿದ್ದಾರೆ. BK ಹರಿಪ್ರಸಾದ್ ರಂತವರು ತಮ್ಮನ್ನು ಕಡೆಗಣಿಸಲಾಗುತ್ತಿದೆ ಎಂದು ಅರ್ಥ ಬರುವಂತ ಹೇಳಿಕೆಗಳನ್ನು ಬಹಿರಂಗವಾಗಿ ನೀಡಿದ್ದೂ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದೂ ಇದೆ. ಇವರದೇ ಕಟಿಪಿಟಿ ಇರುವಾಗ ಕಾಂಗ್ರೆಸ್ನಲ್ಲಿ ತನಗೆ ಹೆಚ್ಚಿನ ಅವಕಾಶಗಳಿಲ್ಲ ಎಂದು ಶೆಟ್ಟರ್ ಭಾವಿಸಿಕೊಂಡಿದ್ದರೆ ಅದರಲ್ಲಿ ತಪ್ಪು ಕೂಡ ಇಲ್ಲ. ಕಳೆದ ದೋಸ್ತಿ ಸರ್ಕಾರ ಇದ್ದಾಗ ಸರ್ಕಾರವನ್ನು ಉರುಳಿಸಿದ್ಯಾರೋ ಕಾಂಗ್ರೆಸ್ಸಿಗರೇ. ಅಧಿಕಾರಕ್ಕೋ ಹಣಕ್ಕೋ ಅಂತೂ ಕುಮಾರಸ್ವಾಮಿ ನೇತೃತ್ವದ ಕಾಂಗ್ರೆಸ್ JDS ದೋಸ್ತಿ ಸರ್ಕಾರ ಮಗುಚಿ ಬಿದ್ದಿತ್ತು. ಶೆಟ್ಟರ್ ಕಾಂಗ್ರೆಸ್ಸಿಗೆ ಹೋದಾಗ ಬಿಜೆಪಿಯವರು ಹೇಳಿದ್ದಿದೆ, ಶೆಟ್ರು ನಮ್ಮನ್ನು ಅರ್ಥ ಮಾಡಿಕೊಂಡಿಲ್ಲ, ಅವರನ್ನು ರಾಜ್ಯಸಭಾ ಸದಸ್ಯ ಮಾಡಿ ಕೇಂದ್ರದಲ್ಲಿ ಸಚಿವರನ್ನಾಗಿ ಮಾಡ್ತಿದ್ರು ಎಂದು. ಮಾಡ್ತಿದ್ರು ಇಲ್ವೋ, ಶೆಟ್ರು ಕಾಂಗ್ರೆಸ್ಗೆ ಬರ್ತಿದ್ರೆ ಏನಾಗುತ್ತಿತ್ತೋ ಅದು ಎಲ್ಲ ಮುಗಿದ ವಿಚಾರ. ಆದ್ರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಮತ್ತೊಮ್ಮೆ ಮೋದಿಜಿ ಅವರು ಬಿಜೆಪಿಯನ್ನು ಗೆಲ್ಲಿಸಿ ಅಧಿಕಾರಕ್ಕೆ ಬಂದ್ರೆ ಶೆಟ್ಟರಿಗೆ ಸಚಿವ ಸ್ಥಾನ ಸಿಗುತ್ತೋ ಇಲ್ವೋ ಅದು ಮೋದಿಯವರ ಕೈಯಲ್ಲಿದೆ. ಪ್ರತಿಪಕ್ಷಗಳ ಇಂಡಿಯಾ ಕೂಟದ ವಿಚಾರವನ್ನೇ ಎತ್ತಿಕೊಂಡು
ಮೋದಿ ಅವರನ್ನು ಬಿಜೆಪಿಯನ್ನು ಅಧಿಕಾರದಿಂದ ಕೆಳಗಿಳಿಸಬೇಕು. ಇಡಿ ಕಾಟ, ಸಿಬಿಐ, ಐಟಿ ಕಾಟಗಳನ್ನ ಸಹಿಸಲಿಕ್ಕೆ ಸಾಧ್ಯ ಆಗ್ತಿಲ್ಲ ಎಂದು ಪ್ರತಿಪಕ್ಷಗಳು ಇಂಡಿಯಾ ಕೂಟ ಮಾಡಿಕೊಂಡದೇ ಹೊರತು ಇಲ್ಲಿನ ಪ್ರಜಾಪ್ರಭುತ್ವದ ರಕ್ಷಣೆಗಾಗಿರ್ಲಿ, ಸಂವಿಧಾನ ಉಳಿಸುವುದಕ್ಕಾಗಿರ್ಲಿ, ಜನರು ಬೆಲೆ ಏರಿಕೆಯನ್ನು ತತ್ತರಿಸುತ್ತಿರುವುದಕ್ಕಾಗಲಿ, ಜಿಎಸ್ಟಿ ಮುಂತಾದ ಕಾರಣಗಳಿಂದ ಚಿಕ್ಕ ಚಿಕ್ಕ ವ್ಯಾಪಾರಿಗಳು ನಷ್ಟ ಅನುಭವಿಸುತ್ತಿರುವುದಕ್ಕಾಗಲಿ ನೊಂದೇನೂ ಅಲ್ಲ. ಭ್ರಷ್ಟಾಚಾರದ ವಿಚಾರದಲ್ಲಿ ಖಡಕ್ ಆಗಿರುವ ಮೋದಿ ಅವರು ಭ್ರಷ್ಟಾಚಾರದ ಎಳೆಗಳನ್ನ ಬಿಡಿಸಲಿಕ್ಕೆ ನೋಡುತ್ತಿದ್ದಾರೆ. ಹೀಗಾಗಿ ಪ್ರತಿಪಕ್ಷಗಳು ಪ್ರಧಾನಿಯನ್ನು ಮತ್ತು ಬಿಜೆಪಿಯನ್ನು ಲೋಕಸಭಾ ಚುನಾವಣೆಯಲ್ಲಿ ಮೂಲೆಗಟ್ಟಬೇಕೆಂದು ಬಯಸಿದ್ವು. ಆದ್ರೆ ಈಗ ಪ್ರಧಾನಿಯವರಿಂದ ಅಭಯ ಸಿಕ್ಕಿದೆಯೋ ಏನೋ. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಪಶ್ಚಿಮ ಬಂಗಾಳದಲ್ಲಿ ಇಂಡಿಯಾ ಕೂಟ ಇಲ್ಲ, ನಾನು ಸ್ವತಂತ್ರ ಸ್ಪರ್ಧಿಸುತ್ತಿದ್ದೇನೆ ಎಂದು ಇಂಡಿಯಾ ಕೂಟಕ್ಕೆ ಬೈ ಬೈ ಎಂದು ಹೇಳಿದ್ದಾರೆ. ಇತ್ತ ನಿತೀಶ್ ಕುಮಾರ್ ಕೂಡ ಅಸಮಾಧಾನದಲ್ಲಿದ್ದಾರೆ. ಒಂದು ಕಡೆ ಸಮಾಜವಾದಿ ಬಿಹಾರದ ಶ್ರೇಷ್ಠ ನಾಯಕರಲ್ಲೊಬ್ಬರಾದ ಕರ್ಪೂರಿ ಠಾಕೂರ್ ಅವರನ್ನ ಮೋದಿ ಸರ್ಕಾರ ಗೌರವಿಸಿ ಭಾರತ ರತ್ನ ಕೊಟ್ಟದ್ದು ಕೂಡ ಇದೆ. ನಿತೀಶ್ ಕುಮಾರ್ ಅವರು ಮತ್ತೊಮ್ಮೆ ಪಲ್ಟು ರಾಮ್ ಆಗ್ತಾರೆ, ಅಂದ್ರೆ ಬಿಜೆಪಿ ಹತ್ತ ಪುನಃ ಹೋಗಿ ಸೇರ್ಕೊಳ್ತಾರೆ ಅನ್ನುವಂತ ಚರ್ಚೆಗಳು ಮಾಧ್ಯಮಗಳಲ್ಲಿ ಇವತ್ತು ಕೇಳಿ ಬರ್ತಾ ಇದೆ. ಹುಟ್ಟು ಹಾಕಿದ್ದೇ ಅತಿ ಇಂಟ್ರೆಸ್ಟ್ ನಲ್ಲಿ ಇದೇ ನಿತೀಶ್ ಕುಮಾರ್ ಇಂಡಿಯಾ ಕೂಟವನ್ನು, ಆ ಇಂಡಿಯಾ ಕೂಟವನ್ನೇ ಮೂಲೆಗೆ ತಳ್ಳಲು ನೋಡ್ತಾ ಇದ್ದಾರೆ. ಉತ್ತರ ಪ್ರದೇಶದಲ್ಲಿ ಮಾಯಾವತಿ ಇಂಡಿಯಾ ಕೂಟಕ್ಕಿಲ್ಲ ಅಂತ ಹೊರಟೋಗಿದ್ದಾರೆ. ಅಖಿಲೇಶ್ ಯಾದವ್ ಅಡ್ಡಗೋಡೆಯಲ್ಲಿ ದೀಪ ಇಟ್ಟಂತೆ ಮಾತಾಡ್ತಾ ಇದ್ದಾರೆ. ಪಂಜಾಬ್ನ ಆಮ್ ಆದ್ಮಿ ಇಲ್ಲಿ ಕಾಂಗ್ರೆಸ್ನೊಂದಿಗೆ ಮೈತ್ರಿ ಇಲ್ಲ, ನಾವು ಸ್ವತಂತ್ರವಾಗಿ ಸ್ಪರ್ಧಿಸುತ್ತಿದ್ದೇವೆ ಎಂದು ಘೋಷಿಸಿದೆ. ದಿಲ್ಲಿಯಲ್ಲಿ ಮೈತ್ರಿ ಆಗಬಹುದು ಎನ್ನುವ ವಿಚಾರಗಳು ಕೇಳಿ ಬರ್ತಾ ಇವೆ. ಕೇಜ್ರಿವಾಲ್ ಬಗ್ಗೆ ಹಲವರು RSS ನ ಹಿನ್ನೆಲೆಯನ್ನು ಆರೋಪಿಸಿದ್ದು ಈ ಹಿಂದೆ ಕೂಡ ಇದೆ. ನಮ್ಮಲ್ಲಿ ಆಧಾರ ಇಲ್ಲ, ಲೆಕ್ಕಾಚಾರ ಏನೇನೋ ಇರ್ತದೆ. ಅಮಿತ್ ಶಾ ಮತ್ತು ಮೋದಿ 2024ರ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲುವ ತಂತ್ರವನ್ನ ಯಶಸ್ವಿಯಾಗಿ ಮಾಡಿದ್ದಾರೆ ಎನ್ನುವುದಕ್ಕೆ ಅಷ್ಟೇ ಶೆಟ್ಟರ ಕಥೆಯಲ್ಲಿ ಇದನ್ನು ಸ್ವಲ್ಪ ಸೇರಿಸಿದ್ದು. ಕೆಲವು ಕಾರಣಗಳಿಂದ ನಾನು ಬಿಜೆಪಿ ತೊರೆದಿದ್ದೆ ಎನ್ನುವ ಶೆಟ್ಟರು ಅದಕ್ಕಿಂತ ಮೊದಲು DK ಶಿವಕುಮಾರ್ ಹೇಳಿದ್ದು ನಿಜವಾದ್ರೆ ನಾನು ಬಿಜೆಪಿಗೆ ಹೋಗುವುದಿಲ್ಲ, ಅಲ್ಲಿ ನನಗೆ ಅನ್ಯಾಯವಾಗಿದೆ ಎಂದು ಹೇಳಿದ್ದು ಯಾವ ಮುಖದಲ್ಲಿ? ಬಿಜೆಪಿಯಲ್ಲಿರುವ ಕೆಲವು ಸಂಭವಿತರಲ್ಲಿ ಶೆಟ್ಟರು ಪರಿಗಣನೆಗೆ ಬರುವ ವ್ಯಕ್ತಿತ್ವ. ಆದ್ರೆ ಈಗೇಕೆ ಮಾಡಿದ್ರು? ಕಾಂಗ್ರೆಸ್ ಸಂಸ್ಕೃತಿ ಅನ್ಯವದ್ದು, ಅವರು ಹೊರಟೋಗಿದ್ದಾರೆ, ಬಿಜೆಪಿ ಸೇರ್ಪಡೆಯಾಗಿದ್ದಾರೆ. ಇಷ್ಟೇ ವಿಚಾರ. ವೀಕ್ಷಕರೇ, ಸುದ್ದಿಗೊಂದು ಗುದ್ದು ಕಾರ್ಯಕ್ರಮದಲ್ಲಿ ಈ ಹೊತ್ತಿನ ಚರ್ಚೆ ಇಷ್ಟೇ. ಇನ್ನೊಮ್ಮೆ ನಿಮ್ಮ ಮುಂದೆ ಬರುತ್ತೇನೆ. ನಾನು ಅರ್ಪಮಂಚಿ. ಜೈ ಭಾರತ್.